ನಮಸ್ತೆ. ಪ್ರಾಪರ್ಟೀಸ್ ಕರ್ನಾಟಕ, ಉಡುಪ. ಇದು ಒಂದು ಚೈನ್ ಬರುತ್ತೆ, 33 ಫೀಟ್ಸು, ನಕ್ಕಸೆ ರೋಡು, ಈಸ್ಟ್ ಫೇಸಿಂಗು. ಪಬ್ಲಿಕ್ ರೋಡು ಇದು. ಹೀಗೇ ಮಳವಳ್ಳಿಯಿಂದ ಬರುತ್ತೆ ರೋಡ್ ಇದು. ಇಲ್ಲಿಂದ 2 ಕಿಲೋಮೀಟ್ರ್ ಒಂದು ವಿಲೇಜ್ ಬರುತ್ತೆ. ಹಾಗೆಯೇ ಅಲ್ಲೊಂದು ಮೇನ್ ರೋಡ್ ಕೂಡ ಬರುತ್ತೆ, ನರಸೀಪುರ ಮೇನ್ ರೋಡು. ಇದು ಲ್ಯಾಂಡ್ ಎಂಟ್ರಿ. ಇದು 3.5 ಎಕರೆ ಬಂದು 3 ಇಂಚಸ್ ನೀರಿರುವಂಥ ಒಂದು ಬೋರ್ವೆಲ್ ಇದೆ. ಟ್ರಾನ್ಸ್ಫಾರ್ಮರ್ ಇದೆ, ಬೋರ್ ಐತೆ. ಇದೊಂದು ಜಂಕ್ಷನ್ ಬಾಕ್ಸು, ಅಲ್ಲೊಂದು ಜಂಕ್ಷನ್ ಬಾಕ್ಸ್ ನೋಡಿ, ಅಲ್ಲೇ ಟ್ರಾನ್ಸ್ಫಾರ್ಮರ್ ಐತೆ, ಇಂಡಿವಿಜುವಲ್ ಟ್ರಾನ್ಸ್ಫಾರ್ಮರು. ಸೊ ಎಲ್ಲ ರೆಡಿ ಇದೆ. ಸಾಯಿಲ್ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲು ಈ ರೀತಿಯಾಗಿ ಬರುತ್ತೆ. ಬ್ಯೂಟಿಫುಲ್ ಗುಡ್ ಫರ್ಟೈಲ್ ಸಾಯಿಲು. ಜೊತೆಗೆ ರಸ್ತೆ ಬಂದು ಈಸ್ಟ್ ಫೇಸಿಂಗು, ಮತ್ತು ಲ್ಯಾಂಡು ತುಂಬ ಎತ್ತರವಾಗಿದೆ ಆಯಿತಾ. ಇದು ಬಂದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ಸೆಲ್ಫ್ ಪರ್ಚೇಸಿಂಗ್ ಪ್ರಾಪರ್ಟಿ, ಬಿಲಾಂಗ್ಸ್ ಜನರಲ್ಲು ತೊಗೊಂಡು ಇವರು ವ್ಯವಸಾಯ ಮಾಡ್ತಾಯಿದ್ದಾರೆ. ತೆಂಗು ಅಡಿಕೆ ಹಾಕಿದ್ದಾರೆ, ಅದು ಬಿಟ್ಟರೆ ಏನೂ ಮಾಡಿಲ್ಲ. ನೀರಂತೂ ಚೆನ್ನಾಗಿದೆ. ಮೂರು ಎಕರೆ 20 ಗುಂಟೆ, 3.5 ಎಕರೆ. ಇದು ಮಳವಳ್ಳಿಗೆ ರಫ್ಲಿ ಒಂದು 18 ಕಿಲೋಮೀಟ್ರ್ ಆಗ್ಬೋದು. ತುಂಬ ಎತ್ತರವಾಗಿದೆ. ಅಂದರೆ ಬೇರೆ ಲ್ಯಾಂಡ್ ಕಂಪೇರ್ ಮಾಡಿಕೊಂಡ್ರೆ ನಾವು ತುಂಬ ಎತ್ತರವಾದ ಪ್ರದೇಶದಲ್ಲಿ ನಿಂತ್ಕೊಂಡು ಉಳುಮೆ ಮಾಡ್ತಿರ್ತಕ್ಕಂಥ ಫೀಲಿಂಗ್ ಬರುತ್ತೆ ಈ ಲ್ಯಾಂಡ್ ತೊಗೊಂಡ್ರೆ. ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ, ಜನರಲ್ಲು. ಇದು ಈಸ್ಟು, ಲೆಫ್ಟ್ಗೆ ನಾರ್ತ್ ಬರುತ್ತೆ. ಬೆಟ್ಟ ಇದೆಲ್ಲ, ಬೆಟ್ಟದ ನಾರ್ತು. ಅಂದರೆ ಇದು ಜೆಂಟ್ಲಿ ಸ್ಲೋಪ್ ಆಗಿದೆ ನಾರ್ತ್ ಕಡೆಗೆ. ಎಲಿವೇಶನ್ನು ಫೇವರ್ ಆಗಿದೆ ವಾಸ್ತು ಪ್ರಕಾರ. ಮಳವಳ್ಳಿಗೆ ಒಂದು 18 ಕಿಲೋಮೀಟ್ರ್ ಆಗ್ಬೋದು, ಮತ್ತು ಹೈವೇಗೆ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ವಿಲೇಜ್ಗೆ ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಅಲ್ಲೇ ಒಂದು ಮೇನ್ ರೋಡ್ ಪಾಸ್ ಆಗುತ್ತೆ, ನರಸೀಪುರಕ್ಕೆ ಹೋಗ್ತಕ್ಕಂಥ ಮೇನ್ ರೋಡು. ದೂರದಲ್ಲಿ ವಿಲೇಜ್ ಇದೆ. ಅಲ್ಲ ಹೊರಡೆ ಕಾಣ್ತಿಲ್ಲ, ಅದು ವಿಲೇಜ್. ಅದು ಇಲ್ಲಿ ನಿಂತ್ಕೊಂಡ್ರೆ ವಿಲೇಜ್ ಕಾಣುತ್ತೆ. ಸೊ ಉಳಿದಂತೆ ಲ್ಯಾಂಡ್ ಸ್ಕ್ವೇರ್ ಆಗಿದೆ, ಚೆನ್ನಾಗಿದೆ. ಇದ್ರ ಜೊತೆಗೆ ತಾವು ಪ್ರಾಪರ್ಟಿನ ಸೇಲ್ ಮಾಡಬೇಕಾದ್ರೆ ಮತ್ತು ಪ್ರಾಪರ್ಟಿ ತೆಗೆದುಕೊಳ್ಬೇಕಾದ್ರೆ ಯೂಟ್ಯೂಬಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ ಕರ್ನಾಟಕ ಒಂದು ಪ್ಲ್ಯಾಟ್ಫಾರ್ಮ್ನ ತಾವು ಫಾಲೋಅಪ್ ಮಾಡಿ, ನಿಮಗೆ ಎಲ್ಲ ರೀತಿ ನಾವು ಕ್ಲೀನಾಗಿ ವಿವರ ಮಾಡಿಕೊಡ್ತೀವಿ. ತಾವು ಕಾಲ್ ಮಾಡ್ಬೋದು. ನಾನು ಉಡುಪ 9901323456. ಥ್ಯಾಂಕ್ ಯು.